ಕಮಲ್ ಹಾಸನ್ ಒಬ್ಬ ದುರಾಂಕಾರಿ. ಅವನು ಪೊಂಗ. ಅವನಿಗೂ ಭಾಷೆಗೂ ಸಂಬಂಧವಿಲ್ಲ. ಅದರಲ್ಲೂ ಕನ್ನಡ ಭಾಷೆಯ ಬಗ್ಗೆ ಮಾತನಾಡೋದಕ್ಕೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ. ಅವನು ತಮಿಳುನಾಡಿನ ಬೆರ್ಕೆ ನಟ, ಅತ್ಯಂತ ಹೀನಾಯಕರವಾದಂತ ನಟ. ಅವನು ತಮ್ಮ ಪಾರ್ಟಿ ಮಾಡಿದ್ರು, ಅದರಲ್ಲೂ ಅವರು ಮುಂದುವರಿಯಕ್ಕಾಗಲಿಲ್ಲ. ಈಗ DMK ಜೊತೆ ಸೇರಿ ಅಲ್ಲಿ ರಾಜ್ಯಸಭೆಗೆ ಬರಬೇಕು ಅಂತೇಳಿ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತು ತಮಿಳಿನಿಂದ ಕನ್ನಡ ಉದಯ ಆಯ್ತು ಅನ್ನುವ ಮಾತೇನಿದೆ ಅಲ್ಲ, ಇದು ಅಕ್ಷಮ್ಯ ಅಪರಾಧ. ಇದು ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ. ಕನ್ನಡಿಗರು ಇಡೀ ರಾಜ್ಯದಲ್ಲಿ ಇದನ್ನ ಅಷ್ಟು ಲಘುವಾಗಿ ತೀರ್ಮಾನ ಮಾಡೋದಾದ್ರೆ ಮುಂದೆ ಪರಭಾಷೆಯವರ ದಬ್ಬಾಳಿಕೆ, ಅವರ ನಾಲಿಗೆ ಬಾಯಿಗೆ ಬಂದಂಗೆ ಮಾತಾಡೋದು ಶುರು ಮಾಡ್ತಾರೆ. ಕನ್ನಡದ ಗೌರವ, ಕನ್ನಡಿಗರ ಶಕ್ತಿ ಪ್ರದರ್ಶನ ಆಗಬೇಕಾಗಿದೆ. ಈ ಬಗ್ಗೆ ನಾಡಿನ ಸಾಹಿತಿಗಳು, ಪತ್ರಕರ್ತರು, ಹೋರಾಟಗಾರರು ಎಲ್ಲರೂ ಇವತ್ತು ಒಂದೇ ಒಂದು ಕಡೆ ನಿಲ್ಲಬೇಕಾಗಿದೆ. ಒಂದು ಧ್ವನಿಯನ್ನ ಎತ್ತಬೇಕಾಗಿದೆ. ಯಾವ ಕಾರಣಕ್ಕೂ ಕಮಲ್ ಹಾಸನ್ ಹೇಳ್ತಾನೆ ನಾನು ಕ್ಷಮಾಪಣೆ ಕೇಳೋದಿಲ್ಲ ಅಂತ. ಕಮಲ್ ಹಾಸನ್ ಕ್ಷಮಾಪಣೆ ಕೇಳುವವರೆಗೂ ಕರ್ನಾಟಕದಲ್ಲಿ ಭಾರಿ ಹೋರಾಟ ಮಾಡಲೇಬೇಕಾಗುತ್ತೆ. ಬರೀ ಕಮಲ್ ಹಾಸನ್ ಚಿತ್ರ ಒಂದೇ ಅಲ್ಲ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಕಮಲ್ ಹಾಸನ್ಗೆ ರಾಜ್ಯಸಭೆ ಕೊಡக்கூಡದು. ಕಮಲ್ ಹಾಸನ್ ಹೇಳ್ಬೇಕು, ಮೊದಲು ನೀವು ಹೇಳಿರ್ತಕ್ಕಂಥ ಕನ್ನಡದ ಬಗ್ಗೆ ನೀವು ಮಾತಾಡಿರ್ತಕ್ಕಂಥ ಅತ್ಯಂತ ಕೀಳು ಮಟ್ಟದ ಭಾಷೆಯನ್ನ ಹಿಂದಕ್ಕೆ ಪಡಿಬೇಕು, ಕ್ಷಮಾಪಣೆ ಕೇಳಬೇಕು. ಇದಾದರೆ ನಾವು ರಾಜ್ಯಸಭೆಗೆ ಕರೆಸ್ತೀವಿ ಅಂತ ಹೇಳ್ಬೇಕು. ಇಲ್ಲ ಸ್ಟಾಲಿನ್ ಹೇಳ್ತೀವಿ, ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತಮಿಳು ಚಿತ್ರಗಳು, ಇಡೀ ಎಲ್ಲ ಚಿತ್ರಗಳು ಪ್ರದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ. ಎಚ್ಚರಿಕೆ.